ಕೇಳಿದೀರಾ? ಕರ್ನಾಟಕದ ಮಲೆನಾಡು ಇದೆಯಲ್ಲ, ಅಲ್ಲಿನ ದಟ್ಟ ಕಾಡುಗಳ ಮಧ್ಯೆ ಒಂದು ಕಥೆ ಇದೆ. ಇದು ಸುಮ್ನೆ ಯಾರೋ ಕಟ್ಟಿರೋ ಕಥೆ ಅಲ್ಲ. ಬದಲಾಗಿ ಇವತ್ತಿಗೂ ಅಲ್ಲಿನ ಜನರನ್ನು ಬೆಚ್ಚಿ ಬೀಳಿಸೋ ಒಂದು ನಿಜವಾದ ಘಟನೆ. ಹೌದು, ಆ ಹಳ್ಳಿಯ ಜನ ಇವತ್ತಿಗೂ ಈ ಕಥೆಯನ್ನ ಹೇಳ್ಬೇಕಾದ್ರೆ ಅವರ ಧ್ವನಿ ನಡುಗುತ್ತೆ. ಕಣ್ಣುಗಳಲ್ಲಿ ಒಂದ್ರೀತಿ ಭಯ ಕಾಣಿಸುತ್ತೆ. ಆ ಕರಾಳ ರಾತ್ರಿಯ ನೆನಪು ಇನ್ನೂ ಹಸಿರಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ, ನಮ್ಮ ಕಥೆಯ ಹೀರೋ ಬಂದು ರಮೇಶ್, ಒಬ್ಬ ಸಾಮಾನ್ಯ ಯುವಕ. ಆದ್ರೆ ಒಂದು ಸಂಜೆ ಅವನ್ ತಗೊಂಡ ಒಂದು ನಿರ್ಧಾರ ಅವನ ಜೀವನವನ್ನೇ ಬದಲಾಯಿಸುವ ಒಂದು ಭಯಾನಕ ಸತ್ಯದ ಕಡೆಗೆ ಕರ್ಕೊಂಡೋಗುತ್ತೆ. ಸಂಗತಿ ನಡೆದಿದ್ದು 2016ರಲ್ಲಿ. ರಮೇಶ್ ತನ್ನ ಫ್ರೆಂಡ್ ಮದುವೆ ಮುಗಿಸಿ ಮನೆಗೆ ಹೊರಡೋಕೆ ರೆಡಿಯಾಗಿದ್ದ. ಆಗ್ಲೇ ಟೈಮ್ ರಾತ್ರಿ 10:30 ಆಗೋಗಿತ್ತು. ಈಗ ಅವನು ಮುಂದೆ ಇದ್ದಿದ್ದು ಒಂದೇ ಆಯ್ಕೆ, ಆ ದಟ್ಟ ಕಾಡಿನ ಮಧ್ಯ ಹೋಗೋ ನಿರ್ಜನವಾದ ರಸ್ತೆ. ಆಗ ಅಲ್ಲೇ ಇದ್ದ ಒಬ್ಬ ಹಿರಿಯರು ಅವನನ್ನ ನಿಲ್ಸಿ, ಮಗನೇ, ಈ ಹೊತ್ತಲ್ಲಿ ಆ ಕಾಡ್ದಾರಿಲ್ ಹೋಗ್ಬೇಡ ಕಣಪ್ಪ, ಬೆಳಗ್ಗೆ ಹೋಗು ಅಂತ ಎಚ್ಚರಿಸಿದ್ರು. ಅವರ ಮಾತಲ್ಲಿ ಬರೀ ಕಾಳಜಿ ಇರ್ಲಿಲ್ಲ, ಅದ್ಯಾವುದೋ ಒಂದು ಹೇಳಲಾಗದ ಭಯ ಕೂಡ ಇತ್ತು. ಆದ್ರೆ ರಮೇಶನ್ಗೆ ಮನೆಗೆ ಬೇಗ ಸೇರ್ಬೇಕು ಅನ್ನೋ ಆತುರ. ಸೊ ಆ ಹಿರಿಯರ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಆ ಕತ್ತಲೆಯ ದಾರಿಯಲ್ಲಿ ಒಬ್ನೇ ಹೊರಟೆಬಿಟ್ಟ. ಈವಾಗ ಶುರುವಾಗುತ್ತೆ ನೋಡಿ ಅಸಲಿ ಕಥೆ. ದಟ್ಟಕಾಡು, ಕತ್ತಲು ಕವಿದ ರಾತ್ರಿ, ಮತ್ತೆ ಒಬ್ಬಂಟಿ ಪ್ರಯಾಣಿಕ. ಟೈಮ್ ಸುಮಾರು ರಾತ್ರಿ 11:15. ರಸ್ತೆ ಪೂರ್ತಿ ಸ್ತಬ್ಧ. ಪಿನ್ ಡ್ರಾಪ್ ಸೈಲೆನ್ಸ್. ಮರಗಳ ಮಧ್ಯೆ ಬೀಸೋ ತಣ್ಣನೆ ಗಾಳಿ ಒಂಥರ ಚುಚ್ಚಿದಾಗೆ ಆಗ್ತಿತ್ತು. ಅವನ ಬೈಕ್ ಹೆಡ್ಲೈಟ್ ಬೆಳಕು ಬಿಟ್ರೆ ಬೇರೆ ಯಾವ ಬೆಳಕೂ ಇರ್ಲಿಲ್ಲ. ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಅವನ ಬೈಕ್ ಬೆಳಕಿಗೆ ರಸ್ತೆ ಮಧ್ಯ ಒಂದು ಆಕೃತಿ ಕಾಣಿಸ್ತು. ಗಾಬರಿಯಿಂದ ಬ್ರೇಕ್ ಹಾಕಿದ್ದ. ಅದು ಒಬ್ಬ ಮಹಿಳೆ. ಅಪ್ಪ, ಆ ನಿರ್ಜನ ರಸ್ತೆಯಲ್ಲಿ ಆ ರಾತ್ರಿಯಲ್ಲಿ ಒಬ್ಬಂಟಿ ಮಹಿಳೆ ಅಂದ್ರೆ ಯೋಚನೆ ಮಾಡಿ. ಈ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಅವಳು ಬಿಳಿ ಸೀರೆ ಉಟ್ಟಿದ್ಲು, ತಲೆ ಬಗ್ಗಿಸ್ಕೊಂಡು ಒಂದು ಚೂರು ಅಲುಗಾಟ ಇಲ್ದೆ ಕಲ್ಲಿನ ಹಾಗೆ ನಿಂತಿದ್ಲು. ಆ ನೋಟವೇ ರಮೇಶನ ಎದೆ ಬಡಿತವನ್ನು ನಿಲ್ಲಿಸುವಂತಿತ್ತು. ರಮೇಶನಿಗೆ ಗಂಟೆಲ್ಲ ಒಣಗಿ ಹೋಗಿತ್ತು. ಆದ್ರೂ ಧೈರ್ಯ ಮಾಡಿ ತೊದಲ್ತಾ ಕೇಳಿದ, ಯಾರು ನೀವು? ಈ ಟೈಮಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಾ? ಅವಳ ಕಡೆಯಿಂದ ಯಾವ ಉತ್ತರನೂ ಇಲ್ಲ, ಬರೀ ಮೌನ. ಆ ಮೌನವೇ ಉತ್ತರಕ್ಕಿಂತ ಹೆಚ್ಚು ಭಯ ಹುಟ್ಟಿಸ್ತಾ ಇತ್ತು. ಅವಳು ನಿಧಾನಕ್ಕೆ ತನ್ನ ಕೈಯನ್ನು ಮೇಲೆತ್ತಿ ಮುಂದೆ ಹೋಗು ಅಂತ ಸನ್ನೆ ಮಾಡಿದ್ಲು. ರಮೇಶ್ ಅಲ್ಲಿಂದ ಮುಂದೆ ಹೋದ. ಸದ್ಯ ಇಲ್ಲಿಂದ ಪಾರಾದಿನಲ್ಲ ಅಂತ ಅನ್ಕೊಂಡ. ಆದ್ರೆ ಅವನಿಗ್ ಗೊತ್ತಿರ್ಲಿಲ್ಲ, ನಿಜವಾದ ಭಯಾನಕ ಅನುಭವ ಶುರುವಾಗಿದ್ದೇ ಈಗ ಅಂತ. ಸ್ವಲ್ಪ ದೂರ ಬಂದ್ಮೇಲೆ ರಮೇಶ್ ಒಂದು ದೀರ್ಘ ಉಸಿರು ತಗೊಂಡ. ಧೈರ್ಯ ಮಾಡಿ ರಿಯರ್ ವ್ಯೂ ಮಿರರಲ್ಲಿ ನೋಡ್ದ. ರಸ್ತೆ ಖಾಲಿ ಖಾಲಿ. ಅವಳಲ್ಲಿರ್ಲಿಲ್ಲ. ಛೇ, ಸುಮ್ನೆ ನನ್ನ ಭ್ರಮೆ ಅಂತ ಮನ್ಸಲ್ಲೇ ಅಂದ್ಕೊಂಡ. ಆದ್ರೆ ಆ ಸಮಾಧಾನ ಹೆಚ್ಚು ಹೊತ್ತೂ ಇರ್ಲಿಲ್ಲ. ಇನ್ನೊಂದ್ಸಲ ಕನ್ನಡಿಯಲ್ಲಿ ನೋಡ್ದಾಗ ಅವನ ಇಡೀ ಪ್ರಪಂಚವೇ ತಲೆ ಕೆಳಗಾಯ್ತು. ಯಾಕಂದ್ರೆ ಆ ಕನ್ನಡಿಯಲ್ಲಿ ರಸ್ತೆ ಕಾಣ್ತಿರ್ಲಿಲ್ಲ, ಅದೇ ಮಹಿಳೆಯ ಮುಖ ಸ್ಪಷ್ಟವಾಗಿ ಕಾಣಿಸ್ತಾಯಿತು. ಹೌದು, ಅವಳು ರಸ್ತೆಯಲ್ಲಿ ಇರಲೇ ಇಲ್ಲ. ಅವಳು ಅವನ ಬೈಕಿನ ಹಿಂಬದಿ ಸೀಟ್ ಮೇಲೆಯೇ ಕೂತಿದ್ಲು. ತನ್ನ ಬೆನ್ನ ಹಿಂದೆ ಅವಳಿದಾಳೆ ಅಂತ ಗೊತ್ತಾದಾಗ ಅವನ ಇಡೀ ದೇಹ ತಣ್ಣಗಾಗಿ ಹೋಯ್ತು. ಒಂದ್ರ ಹಿಂದೆ ಒಂದ್ರಂತೆ ಮೊದಲು ಬೈಕ್ ಸಡ್ಡನ್ ಆಗಿ ಆಫ್ ಆಯ್ತು. ಆಮೇಲೆ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಭಯಂಕರ ಗಾಳಿ ಬೀಸೋಕ್ ಶುರುವಾಯ್ತು. ಮರಗಳೆಲ್ಲ ಘೋರವಾಗಿ ಅಲುಗಾಡಿದವು. ಎಲ್ಲದಕ್ಕಿಂತ ಭಯಾನಕ ಅಂದ್ರೆ ಅವನ ಕಿವಿಯ ಪಕ್ಕದಲ್ಲೇ ಯಾರೋ ಉಸಿರಾಡೋ ಶಬ್ದ ಸ್ಪಷ್ಟವಾಗಿ ಕೇಳ್ತಾ ಇತ್ತು. ಆ ಭಯಾನಕ ಕ್ಷಣಗಳಿಂದ ಹೇಗೋ ಪಾರಾದ ರಮೇಶ್ ಉತ್ತರ ಹುಡುಕೋಕೆ ಶುರು ಮಾಡ್ತಾನೆ. ಯಾರು ಆ ಮಹಿಳೆ? ಅವಳಿಗೆ ನಿಜವಾಗ್ಲೂ ಏನ್ ಬೇಕಿತ್ತು? ಕೆಲವು ಕ್ಷಣಗಳಾದ ಮೇಲೆ ಬೈಕ್ ಅದೇನಾಯ್ತೋ ಏನೋ ತಾನಾಗೆ ಸ್ಟಾರ್ಟ್ ಆಯ್ತು. ರಮೇಶ್ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡ್ಲಿಲ್ಲ. ಜೀವ ಕೈಲಿ ಹಿಡ್ಕೊಂಡು ಹತ್ತಿರದ ಹಳ್ಳಿಯ ದೀಪಗಳ ಕಡೆಗೆ ಬೈಕ್ ಓಡಿಸ್ತ. ನಡುಕ್ತಾ ಹಳ್ಳಿಗೆ ಹೋಗಿ ಅಲ್ಲಿನ ಜನರಿಗೆ ನಡೆದಿದ್ದನ್ನೆಲ್ಲ ವಿವರಿಸ್ತ. ಆಗ ಅಲ್ಲಿದ್ದ ಹಿರಿಯರೊಬ್ರು ಅಸಲು ಕಥೆಯನ್ನ ಬಿಚ್ಚಿಟ್ರು. ಸುಮಾರು 20 ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಒಬ್ಳು ಮಹಿಳೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ಲಂತೆ. ಅಂದಿನಿಂದ ಅವಳ ಆತ್ಮ ಪ್ರಯಾಣಿಕರನ್ನ ತಡೆಯುತ್ತೆ, ಆದ್ರೆ ತೊಂದ್ರೆ ಕೊಡೋಕಲ್ಲ, ಬದಲಾಗಿ ಅಪಾಯಗಳಿಂದ ಅವರನ್ನ ರಕ್ಷಿಸೋಕೆ. ಅಂದ್ರೆ ಅವಳೊಂದು ದುಷ್ಟಾತ್ಮ ಅಲ್ಲ. ಅವಳನ್ನ ನೋಡಿ ಎಲ್ರೂ ದೆವ್ವ ಅಂತಾರೆ, ಆದ್ರೆ ನಿಜವಾಗ್ಲೂ ಅವಳು ಆ ರಸ್ತೆಯನ್ನ ಕಾಯೋ ಒಬ್ಬ ಕಾವಲುಗಾರ್ತಿ. ಹಾಗಾದ್ರೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ, ಅವಳು ರಮೇಶನ್ನ ಯಾಕೆ ನಿಲ್ಸಿದ್ಲು? ಅವನ ಬೈಕ್ ಯಾಕೆ ಆಫ್ ಆಯ್ತು?
ಇದ್ರ ಹಿಂದಿನ ಕಾರಣವಾದ್ರೂ ಏನು? ಮರುದಿನ ಬೆಳಗ್ಗೆ ರಮೇಶ್ ವಾಪಸ್ ಅದೇ ಜಾಗಕ್ಕೆ ಹೋದ. ಅಲ್ಲಿ ಅವನಿಗೆ ಆಘಾತಕಾರಿ ಸತ್ಯ ಗೊತ್ತಾಯ್ತು. ಅವಳು ನಿಂತಿದ್ದ ಜಾಗದ ಸ್ವಲ್ಪ ಮುಂದೆಯೇ ರಸ್ತೆಯಲ್ಲಿ ಒಂದು ದೊಡ್ಡ ಆಳವಾದ ಹೊಂಡ ಇತ್ತು. ರಾತ್ರಿ ಕತ್ತಲಲ್ಲಿ ಅದು ಖಂಡಿತ ಕಾಣಿಸ್ತಾ ಇರಲಿಲ್ಲ. ನೋಡಿ, ಈ ಘಟನೆ ನಮಗೆಲ್ಲ ಒಂದು ಪಾಠ ಕಲಿಸುತ್ತೆ. ಎಲ್ಲ ಆತ್ಮಗಳೂ ಕೆಟ್ಟದಾಗಿರಲ್ಲ. ಕೆಲವು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಕಾಯುತ್ತಿರುತ್ತವೆ. ಆ ಮಹಿಳೆಯ ಆತ್ಮ ಅಂದು ರಮೇಶನ ಪ್ರಾಣವನ್ನ ಕಾಪಾಡಿತು. ಈ ಕಥೆ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ದೆ ನಮ್ಮನ್ನು ಹೀಗೆ ಯಾರು ಕಾಯ್ತಾ ಇರ್ಬೋದು ಅಲ್ವಾ?